ನಮಸ್ಕಾರ ಸ್ನೇಹಿತರೆ, ನೀವು ಕೇಳಲಿರುವ ಈ ಘಟನೆ ಒಂದು ಭೀಕರ ಕೊಲೆಯ ಕಥೆಯಾಗಿದೆ. ಇದು ಅತಿ ಭೀಕರ, ಅಚ್ಚರಿ ಮೂಡಿಸುವ, ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡುವ ಕ್ರೈಮ್ ಇದಾಗಿದೆ. ಮನೆ ಮಂದಿಯೆಲ್ಲ ಶಾಂತವಾಗಿರುವ ಸಮಯದಲ್ಲಿ ನಡೆದ ಒಂದು ಭೀಕರ ಕೊಲೆಯ ಪ್ರಕರಣ ಇದು. ಒಬ್ಬ ಮಹಿಳೆ ತನ್ನ ಜೀವನವನ್ನು ತನ್ನ ಪ್ರಿಯತಮನ ಕೈಗಳಿಂದ ಕೊಲೆಯಾದ ಕತೆ. ಇಂದು ನಾವು ಈ ಘಟನೆಯ ಪೂರ್ತಿ ಹಿನ್ನೆಲೆ, ಸಂಶೋಧನೆ ಮತ್ತು ಘಟನೆಯ ವಿವರಗಳನ್ನು ನಿಮಗಾಗಿ ನಾನು ತೆರೆದಿಡುತ್ತೇನೆ. ಇದನ್ನು ತಪ್ಪದೇ ಅಂತಿಮವರೆಗೂ ನೋಡಿ. ಬನ್ನಿ, ತಡ ಮಾಡೋದು ಬೇಡ, ನೈಜ ಘಟನೆಗೆ ಹೋಗೋಣ. ರಾಕೇಶ್ ರಾಜೇಂದ್ರ ಕೇದಕರ್, ಗೌರಿ ಕೇದಕರ್ ಎಂಬ ದಂಪತಿಯು ಬೇರೆ ರಾಜ್ಯದಿಂದ ವಲಸೆ ಬಂದು ಬೆಂಗಳೂರಿನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಇದ್ದವರು. IT ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದ ರಾಕೇಶ್ ತನ್ನ ಹೆಂಡತಿಯನ್ನು ಕೆಲಸಕ್ಕೆ ಕಳಿಸಬೇಕೆಂಬ ಆಸೆ. ಆದರೆ ಅವನ ಹೆಂಡತಿಗೆ ಹೋಗಲು ಇಷ್ಟವಿರಲಿಲ್ಲ. ಅದೇ ಕಾರಣ ಅವನ ಹೆಂಡತಿಗೆ ಮುಳ್ಳಾಗಿತ್ತು. ಏಕೆ ಮುಳ್ಳಾಗಿತ್ತು ಎಂದರೆ ದಿನೇ ದಿನೇ ಇಬ್ಬರ ನಡುವೆ ಜಗಳ, ಕಲಹ ನಡೆಯುತ್ತಿದ್ದವು. ಆದರೆ ಮಾರ್ಚ್ 26 ರಾತ್ರಿ ವೇಳೆ ಭೀಕರ ಕಲಹ ಮತ್ತು ಜಗಳ ಆಡ್ತಾರೆ. ಇದರಿಂದ ರಾಕೇಶ್ ತೀರಾ ಕೋಪಗೊಂಡು ಗೌರಿಯನ್ನು 2 ಬಾರಿ ಕುತ್ತಿಗೆಗೆ ಮತ್ತು 1 ಬಾರಿ ಹೊಟ್ಟೆಯ ಭಾಗಕ್ಕೆ ಚಾಕು ಹಾಕಿ ಕೊಲೆ ಮಾಡ್ತಾನೆ. ರಾಕೇಶ್ ಗೌರಿಯನ್ನು ಕೊಂದ ನಂತರ ಅವಳನ್ನು ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಒಂದು ಸೂಟ್ ಕೇಸ್ನಲ್ಲಿ ಅವಳ ಶವವನ್ನು ತುಂಬಿ ಆ ಮನೆಯಲ್ಲೇ ಬಿಟ್ಟು ಬೆಂಗಳೂರಿನಿಂದ ಪುಣೆಗೆ ಓಡೋಗ್ತಾನೆ ಮತ್ತು ಪುಣೆಯಲ್ಲಿ ಹೋಗಿ ಅವನು ಕೂಡ ಆತ್ಮಹತ್ಯೆಗೆ ಪ್ರಯತ್ನಿಸ್ತಾನೆ. ಹೇಗೋ ಬದುಕುಳಿದು ಆಸ್ಪತ್ರೆಗೆ ದಾಖಲಾಗ್ತಾನೆ. ರಾಕೇಶ್ ಚಿಕಿತ್ಸೆ ಪಡೆಯೋದಕ್ಕೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾನೆ. ಈ ಕೊಲೆ ಹೇಗೆ ಬೆಳಕಿಗೆ ಬರುತ್ತೆ ಎಂದರೆ, ಆ ಮನೆಯಿಂದ ಕೆಟ್ಟ ವಾಸನೆ ಬರಲು ಶುರುವಾಯಿತು. ಆ ಮನೆಯ ಓನರ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾನೆ. ಪೊಲೀಸ್ ಬಂದು ಆ ಮನೆಯ ಸುತ್ತಮುತ್ತ ಎಲ್ಲ ಸರ್ಚ್ ಮಾಡಿ ಮನೆಯಿಂದ ವಾಸನೆ ಬರ್ತಿದೆ ಎಂದು ಗೊತ್ತಾದಾಗ ಆ ಮನೆಯ ಬಾಗಿಲನ್ನು ಒಡೆದು ಸರ್ಚ್ ಮಾಡಿ ನೋಡಿದಾಗ ಒಂದು ಸೂಟ್ ಕೇಸಿಂದ ಕೆಟ್ಟ ವಾಸನೆ ಬರ್ತಿದ್ದನ್ನು ಕಾಣ್ತಾರೆ. ಅದನ್ನು ನೋಡಿದಾಗ ಅವರು ಆ ಸೂಟ್ ಕೇಸ್ ಓಪನ್ ಮಾಡಿ ನೋಡಿದಾಗ ಒಂದು ಹುಡುಗಿಯ ಮೃತದೇಹ ಸಿಗುತ್ತೆ. ಪೊಲೀಸರು ವಿಚಾರಣೆ ನಡೆಸುವ ಸಮಯದಲ್ಲಿ 5:30 ನಂತರ ನಮ್ಮ ಸೌತ್ ಈಸ್ಟ್ ಕಂಟ್ರೋಲ್ ರೂಮ್ಗೆ ಒಂದು ಕಾಲ್ ಬರುತ್ತೆ. ಈ ಥರ ಏನೋ ಹ್ಯಾಂಗಿಂಗ್ ಅಂದ್ಕೊಂಡು ಆ ಕಾಲ್ ಇದು ಮಾಡಿಕೊಂಡು ನಮ್ಮ ಹುಳಿಮಾವು ಇನ್ಸ್ಪೆಕ್ಟರ್ ಮತ್ತು ಟೀಮ್ ಬಂದು ಚೆಕ್ ಮಾಡಿದಾಗ ಮನೆ ಲಾಕ್ಡ್ ಇತ್ತು. ಅದು ಓಪನ್ ಮಾಡಿ ನೋಡಿದಾಗ ಗೊತ್ತಾಗತ್ತೆ ಬಾತ್ರೂಮ್ದಲ್ಲಿ ಒಂದು ಸೂಟ್ ಕೇಸ್ ಇದೆ. ಸೊ ಪ್ರಾಬಬ್ಲಿ ಏನೋ ಅಫೆನ್ಸ್ ಆಗಿದೆ ಅಂದ್ಕೊಂಡು ಆಮೇಲೆ ಈಗೆಲ್ಲ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ ಎಲ್ಲ ಬಂದು ತೆಗೆದು ನೋಡಿದಾಗ ಲೇಡಿದು ಬಾಡಿ ಇದೆ. ಇಟ್ ಈಸ್ ಇಂಟ್ಯಾಕ್ಟ್. ದೇರ್ ಆರ್ ಮಾರ್ಕ್ಸ್. ಮತ್ತು ಅವ್ರದ್ದು ಹಸ್ಬೆಂಡ್ ಇರಲಿಲ್ಲ. ಟ್ರ್ಯಾಕ್ ಮಾಡಿದಾಗ ಅವ್ರದ್ದು ಹಸ್ಬೆಂಡು ಡಿಟೈನ್ ಆಗಿದ್ದಾರೆ. ವಿ ಹ್ಯಾವ್ ಟೇಕನ್ ಅಪ್ ದ ಒಂದು ಮರ್ಡರ್ ಕೇಸ್. ಈಗ ತನಿಖೆ ಮಾಡ್ತೀವಿ ಏನಾಯಿತು ಅಂದ್ಕೊಂಡು ಅವರು ಸಿಕ್ಕಿದ್ದಾರೆ. ಇವರಿಬ್ಬರು 2 ವರ್ಷ ಆಗಿದೆ ಮದುವೆ ಆಗಿ ಮಹಾರಾಷ್ಟ್ರದವರು. ಇಲ್ಲಿ ಹೋದ ತಿಂಗಳು ಬಂದಿದ್ರು ಜಾಬ್ ಮಾಡೋಕ್ಕೆ. ಅವರು IT ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಹಿಟಾಚಿ ಕಂಪ್ನಿದಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹೌಸ್ ವೈಫ್ ಇದ್ರು, ಜಾಬ್ ಹುಡುಕ್ತಾ ಇದ್ರು. ಇಲ್ಲ ಪೀಸಸ್ ಇಲ್ಲ, ಬಾಡಿ ಫುಲ್ ಇದೆ. ಸೂಟ್ಕೇಸಲ್ಲಿ ಇಟ್ಟಿದ್ದಾರೆ. ಅದು ನಾಳೆ ಇದರಿಂದ ಎಕ್ಸ್ಪರ್ಟ್ಸಿಂದ ನಾವು PM ಮಾಡಿದಾಗ ಬಂದು ಹೇಗೆ ಮಾಹಿತಿ ಎಲ್ಲ ಬಂತು ಅಂತ ನಾವು ಕನ್ಫರ್ಮ್. ಪೊಲೀಸರು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸ್ತಾರೆ. ಅಲ್ಲಿನ ರಿಪೋರ್ಟ್ ಬಂದ ಮೇಲೆ ಪೂರ್ತಿ ಸರ್ಚ್ ಮಾಡಲು ಶುರು ಮಾಡ್ತಾರೆ. ಮರಣೋತ್ತರ ಪರೀಕ್ಷೆ ಮತ್ತು ಫಿಂಗರ್ ಪ್ರಿಂಟ್, CCTV ಕ್ಯಾಮ್ರಾ, ಕಾಲ್ ರೆಕಾರ್ಡ್ಸ್ ಇವುಗಳಿಂದ ಮತ್ತು ಮನೆ ಓನರ್ ಜೊತೆಗೆ ಅವಿನಾಭಾವನ ಸಂಬಂಧ ಇರೋದ್ರಿಂದ ಈ ಪ್ರಕರಣ ಭೇದಿಸಲು ಪೊಲೀಸರಿಗೆ ಸುಲಭವಾಗುತ್ತೆ. ಪೊಲೀಸರು ವಿಚಾರಣೆ ನಡೆಸುವ ಸಮಯದಲ್ಲಿ ಆ ಮನೆಯ ಓನರ್ ಹೇಳೋ ಹಾಗೆ ಆ ದಂಪತಿ ನಡುವೆ ತೀವ್ರವಾಗಿ ಜಗಳ, ಕಿತ್ತಾಟ ನಡೀತಾ ಇರುತ್ತೆ. ನಾವು ಎಷ್ಟೋ ಬಾರಿ ಹೋಗಿ ಸರಿ ಮಾಡಿಕೊಡ ಬಂದಿದ್ದೇವೆ. ಪೊಲೀಸರು ಅವನ ಮನೆಯ ಶೋಧ ಕಾರ್ಯ ನಡೆಸ್ತಾರೆ. ಅವನ ಫೋನ್ ಟ್ರ್ಯಾಕ್ ಮಾಡಿ ಪುಣೆಯ ಆಸ್ಪತ್ರೆಯಲ್ಲಿ ಅವನನ್ನು ಬಂಧಿಸ್ತಾರೆ. ರಾಕೇಶ್ನನ್ನು ವಿಚಾರಣೆಗೆ ಒಳಪಡಿಸಿದಾಗ ಯಾಕೆ ಈ ಕೊಲೆ ಮಾಡಿದೆ ಎಂಬ ಪ್ರಶ್ನೆಗೆ ಅವನ ಉತ್ತರ ಹೇಗಿರುತ್ತೆಂದರೆ, ಮುಖ್ಯವಾಗಿ ಗೌರಿ ಕೆಲಸ ಮಾಡದೆ ಇದ್ದದ್ದಕ್ಕೆ ನಾನು ಅವಳನ್ನು ಕೊಲೆ ಮಾಡಿದೆ.
ಮುಖ್ಯವಾಗಿ ಗೌರಿ ಕೆಲಸ ಮಾಡದೆ ಮನೆಯಲ್ಲಿ ಇರುವುದಕ್ಕೆ ಮತ್ತು ತಮ್ಮ ವೈಯಕ್ತಿಕ ವಿಚಾರದಲ್ಲಿ ಮತ್ತು ತನ್ನ ತಂದೆ ತಾಯಿಯನ್ನು ಟೀಕೆ ಮಾಡುತ್ತಾ ಇದ್ದಳು. ಹೆಚ್ಚಾಗಿ ಒಂದು ದಿನ ತಡೆಯಲಾರದೆ ಕೋಪಗೊಂಡ ಸಮಯದಲ್ಲಿ ಅವಳನ್ನು ಕೊಲೆ ಮಾಡಿದೆ ಎಂದು ರಾಕೇಶ್ ಒಪ್ಪಿಕೊಳ್ತಾನೆ. ರಾಕೇಶ್ಗೆ ಕಾನೂನು ಅಡಿಯಲ್ಲಿ ಕೊಲೆ ಕೇಸ್ ದಾಖಲಾಗಿ IPC ಸೆಕ್ಷನ್ 302 ಮತ್ತು IPC ಸೆಕ್ಷನ್ 201 ಅಡಿಯಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಈ ಘಟನೆ ನೋಡಿದಾಗ ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಆಗಲಿಲ್ಲ. ಇದು ಮುಂದುವರೆದಕ್ಕೆ ಈ ಘಟನೆ ಸಂಭವಿಸುತ್ತೆ. ಏನೇ ಜಗಳ ಆಗಲಿ ಅದನ್ನು ಸುಧಾರಿಸಿಕೊಂಡು ಮತ್ತು ಸಹಿಸಿಕೊಂಡು ಹೋದರೆ ಈ ಘಟನೆ ನಡೀತಾ ಇರಲಿಲ್ಲ. ಈ ಘಟನೆ ನಮ್ಮೆಲ್ಲರಿಗೂ ಮನಪೂರ್ವಕ ಪಾಠವನ್ನು ನೀಡುತ್ತದೆ. ಪ್ರೀತಿ, ವಿಶ್ವಾಸ, ಕುಟುಂಬ ಸಂಬಂಧಗಳು ಎಷ್ಟು ಸಮತೋಲನದಲ್ಲಿ ಇರಬೇಕು ಎಂಬುದರ ಮಹತ್ವವನ್ನು ನಾವು ಮರೆಯಬಾರದು. ತೀವ್ರ ಆತಂಕ ಮತ್ತು ಟೀಕೆಗಳು ಹೇಗೆ ಒಂದು ವ್ಯಕ್ತಿಯನ್ನು ಅಪರಾಧದ ಮಾರ್ಗಕ್ಕೆ ದಾರಿ ಮಾಡಿಸಬಹುದು ಎಂಬುದರ ಭೀಕರ ದೃಶ್ಯವನ್ನು ನಾವು ಇಲ್ಲಿ ನೋಡಿದ್ದೇವೆ. ನೀವು ಈ ರೀತಿಯ ವಾಸ್ತವ ಘಟನೆಯ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಮತ್ತು ಸಮಾಜದಲ್ಲಿ ಜಾಗೃತರಾಗಿರಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ, ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.